ಆಗ ಜೋರಾದ ಮಳೆ ಸುರಿತಾ ಇರುತ್ತೆ. ಆ ಮಳೆಯಿಂದಾಗಿ ತಾವು ಜೋಬಿನಲ್ಲಿ ಇಟ್ಕೊಂಡಿದ್ದಂತಹ ಆ ಡಾಕ್ಟರ್ ರಾಜ್ ಅವರ ಒಂದು ತಾವೇ ಬಿಡಿಸಿದಂತಹ ಚಿತ್ರ ಸಂಪೂರ್ಣವಾಗಿ ನೆನೆದು ಅದು ಹಾಳಾಗಿ ಹೋಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ನಾವು ಈ ಸರಣಿಯಲ್ಲಿ ಸಂಗೀತ ನಿರ್ದೇಶಕರು, ಇದಿಷ್ಟೇ ಅಲ್ಲದೆ ಚಲನಚಿತ್ರ ವಿಭಾಗದ ಹಲವು ತಾರೆಯರು ಹಾಗೂ ಸಾಹಿತಿಗಳು, ವಚನಕಾರರು, ಇನ್ನಿತರ ಹಲವು ಸಾಧಕರನ್ನು ಒಂದೇ ಸಂಚಿಕೆಗಳಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಪರಿಚಯಿಸುವ ಪ್ರಯತ್ನ. ಇವತ್ತಿನ ನಮ್ಮ ಸಾಹಿತಿ, ಚಿತ್ರನಟ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಜಾನಪದ ಸೊಗಡಿನಲ್ಲಿ ಸಾಹಿತ್ಯ ರಚನೆ, ಇದಿಷ್ಟೇ ಅಲ್ಲದೆ ಏನನ್ನಾದರೂ ಮಾಡಬೇಕೆಂಬ ತುಡಿತಾ ಇರ್ತಕ್ಕಂತಹ ನಮ್ಮ ಎಸ್ ಮಹೇಂದರ್ ಅವರನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಪರಿಚಯಿಸುವಂತಹ ಪ್ರಯತ್ನ. ಬನ್ನಿ ಹೆಚ್ಚು ತಡ ಮಾಡದೆ ಎಸ್ ಮಹೇಂದರ್ ಅವರ ಜೀವನ ಚರಿತ್ರೆ ಹಾಗೆ ಅವರಿಗೆ ಸಂಬಂಧಪಟ್ಟ ಲಭ್ಯವಿರುವ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಎಸ್ ಮಹೇಂದರ್ ಅವರು ಪ್ರಮುಖವಾಗಿ ಕನ್ನಡ ಸಾಹಿತ್ಯದ, ಕನ್ನಡ ಚಿತ್ರರಂಗದ ನಿರ್ದೇಶಕ ಹಾಗೂ ನಟರಾಗಿದ್ದಾರೆ. ಇವರು ಪ್ರಮುಖವಾಗಿ ಕರ್ನಾಟಕದ ಕೊಳ್ಳೇಗಾಲದ ಬಂಡೇಹಳ್ಳಿ ಇಲ್ಲಿ ಜನ್ಮ ತಾಳ್ತಾರೆ. ಇವರು ಪ್ರಮುಖವಾಗಿ 1992ರಲ್ಲಿ ಪ್ರಣಯದ ಪಕ್ಷಿಗಳು ಅಂತಕ್ಕಂತಹ ಚಲನಚಿತ್ರದೊಂದಿಗೆ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ನಂತರದಲ್ಲಿ ಸೃಷ್ಟಿಯಾದದ್ದು ಇತಿಹಾಸ. ಪ್ರಮುಖವಾಗಿ ಹಂಸಲೇಖ, ಇನ್ನಿತರ ಹಲವು ಸಂಗೀತ ನಿರ್ದೇಶಕರ ಜೊತೆಗೂಡಿ ಹಲವು ಸಾಹಿತ್ಯಗಳನ್ನು ರಚಿಸುವುದು, ಇದಿಷ್ಟೇ ಅಲ್ಲದೆ ಜಾನಪದ ಶೈಲಿಯ ಚಿತ್ರಗೀತೆಗಳನ್ನು ಇವರ ಸಂಗೀತ ನಿರ್ದೇಶನದಲ್ಲಿ ನಾವು ಕೇಳಲು ಸಾಧ್ಯವಿದೆ. ಇವರ ಪ್ರಮುಖ ಚಲನಚಿತ್ರಗಳು ಅಂದರೆ ತಾಯಿ ಇಲ್ಲದ ತಬ್ಬಲಿ 1995ರಲ್ಲಿ ತೆರೆ ಕಾಣುತ್ತೆ. ಶೃಂಗಾರ ಕಾವ್ಯ 1993, ಕರ್ಪೂರದ ಗೊಂಬೆ 1996, ಅಸುರ, ವಾಲಿ ಈ ಎರಡೂ ಚಿತ್ರಗಳು 2001ರಲ್ಲಿ ತೆರೆ ಕಾಣುತ್ತೆ. ನಿನಗಾಗಿ 2002, ಗೌಡ್ರು 2004. ಇದಿಷ್ಟೇ ಅಲ್ಲದೆ 2001ರಲ್ಲಿ ತೆರೆಕಂಡಂತಹ ಗಟ್ಟಿಮೇಳ ಅಂತಕ್ಕಂತಹ ಚಿತ್ರದಲ್ಲಿ ನಟರಾಗಿಯೂ
ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಜಾನಪದ ಶೈಲಿಗೆ ಒತ್ತು ಕೊಟ್ಟಂತಹ ಅದ್ಭುತ ನಟ ನಿರ್ದೇಶಕ ನಮ್ಮ ಎಸ್ ಮಹೇಂದರ್ ಅವರು. ಇವರು ಪ್ರಮುಖವಾಗಿ 1998ರಲ್ಲಿ ಇವರ ವಿವಾಹವಾಗುತ್ತೆ. 2009ರಲ್ಲಿ ಇವರ ನಡುವೆ ಭಿನ್ನಾಭಿಪ್ರಾಯ ಆದುದರಿಂದ ಮತ್ತೆ ವಿವಾಹ ಆಗ್ತಾರೆ. ಆ ವಿವಾಹದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡೋದಕ್ಕೆ ಬಯಸೋದಿಲ್ಲ. ಇದು ಸ್ವಲ್ಪ ಗೌಪ್ಯವಾಗಿ ಇಡೋದಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಇವರ ಸಾಧನೆಗಳನ್ನು ನೋಡೋದಾದರೆ, ಪ್ರಮುಖವಾಗಿ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿದ್ದಾರೆ. ಇವರ ಚಿತ್ರಗಳಲ್ಲಿ ಪ್ರಮುಖವಾಗಿ ಕೌಟುಂಬಿಕ ಹಿನ್ನೆಲೆ ಇರತಕ್ಕಂಥದ್ದು. ಎಲ್ಲ ಕುಟುಂಬದವರು ಒಟ್ಟಿಗೆ ಕುಳಿತು ಈ ಚಿತ್ರವನ್ನು ನೋಡ್ತಕ್ಕಂತಹ ಸನ್ನಿವೇಶವನ್ನು ಅವರು ಪ್ರಮುಖವಾಗಿ ಆ ಚಿತ್ರದಲ್ಲಿ ಸೃಷ್ಟಿಸಿದ್ದಾರೆ. ಇದಿಷ್ಟೇ ಅಲ್ಲದೆ, ಒಂದು ಚಲನಚಿತ್ರ ಅಂದರೆ ಹೇಗಿರಬೇಕು ಅಂತಕ್ಕಂತಹ ಒಂದು ಕಲ್ಪನೆಯನ್ನು ಮೂಡಿಸಿದ್ದವರು. ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದಂಥವರು ನಮ್ಮ ಎಸ್ ಮಹೇಂದರ್ ಅವರು. ಇನ್ನು ಪ್ರಮುಖವಾಗಿ ಎಸ್ ಮಹೇಂದರ್ ಅವರ ಸಾಹಿತ್ಯ ಹಾಗೂ ಅವರ ಚಿತ್ರರಂಗದ ದೃಷ್ಟಿಕೋನವನ್ನು ಗಮನಿಸಿದಾಗ ಪ್ರಮುಖವಾಗಿ ಅವರು ಸಂಬಂಧಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಹಲವಾರು ಸಾಹಿತ್ಯದ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಸಾಹಿತ್ಯಗಳು ಯಾವ್ಯಾವುವು ಎಂಬುದರ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಅವರ ದೃಷ್ಟಿಕೋನ ಹೇಗಿತ್ತು ಅಂತ ನೋಡೋದಾದರೆ, ಪ್ರಮುಖವಾಗಿ ಸ್ನೇಹ, ಪ್ರೀತಿ, ಮಾನವೀಯತೆ ಇವುಗಳಿಗೆ ಗೌರವ ಕೊಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯಾಗಿ ಎಸ್ ಮಹೇಂದರ್ ಅವರು ಗುರುತಿಸ್ಕೊಳ್ತಾರೆ. ಹಲವಾರು ತಮ್ಮದೇ ಚಿತ್ರಗಳ ಮೂಲಕ ಎಲ್ಲ ಪಾಠಗಳನ್ನು ತಿಳುವಳಿಕೆ ಇಲ್ಲದವರಿಗೆ ಅಥವಾ ತಿಳುವಳಿಕೆ ಇರುವಂತೆ ವರ್ತಿಸುತ್ತಿರುವವರಿಗೆ ತಿಳಿಯಪಡಿಸಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಇವರು ಪ್ರಮುಖವಾಗಿ 30ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳನ್ನು ಅಥವಾ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಗೌಡ್ರು, ನಿನಗಾಗಿ, ಇನ್ನೂ ಹಲವು ಚಲನಚಿತ್ರಗಳಿಗೆ ಪ್ರಮುಖವಾಗಿ ಸಂಭಾಷಣೆ, ಕಥೆ ಇವೆಲ್ಲವನ್ನು ಕೂಡ ನೀಡುವುದರ ಮೂಲಕ ತಮ್ಮದೇ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಪುಟ್ಟಣ್ಣ ಕಣಗಾಲ್ ನಂತರ ಹೆಣ್ಣು ಮನಸ್ಸನ್ನು ಮಿಡಿದಂತಹ ವ್ಯಕ್ತಿ, ಪದವಿಯಲ್ಲಿಯೇ ಪ್ರಮುಖವಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ವ್ಯಕ್ತಿ ನಮ್ಮ ಎಸ್ ಮಹೇಂದರ್. ವಿದ್ಯಾರ್ಥಿಯಾಗಿದ್ದಾಗ ತಮ್ಮದೇ ಆದಂತಹ ಹೊಸ ಕಲ್ಪನೆಗಳ ಮೂಲಕ ಚಲನಚಿತ್ರಗಳನ್ನು ನಿರ್ದೇಶನ ಮಾಡುವುದು. ಇದಿಷ್ಟೇ ಅಲ್ಲದೆ ಎಲ್ಲ ಕಲಾವಿದರನ್ನು ಗೌರವಿಸುವುದು ಇವರ ಪ್ರಮುಖ ಗುರಿಯಾಗಿತ್ತು. ಇವರ ಜೀವನದ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು. ಅದನ್ನು ನಾನೀಗ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದಂತಹ ಆ ಹುಡುಗ ಒಂದು ದಿನ ತನ್ನ ಆಲೋಚನಾ ಲಹರಿಯಲ್ಲಿ ಮುಳುಗಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಆಲೋಚನೆ ಬರುತ್ತೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಭೇಟಿಯಾಗಬೇಕು, ಅವರಿಗೆ ತಾವೇ ತಮ್ಮ ಒಂದು ಕೈಯಾರೆ ಎಸ್ ಮಹೇಂದರ್ ಅವರು ತಮ್ಮ ಕೈಯಾರೆ ಒಂದು ಚಿತ್ರವನ್ನು ಬಿಡಿಸ್ತಾರೆ. ಡಾಕ್ಟರ್ ರಾಜ್ ಅವರಿಗೆ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಆ ಚಿತ್ರವನ್ನು ಬಿಡಿಸ್ತಾರೆ. ಬಿಡಿಸಿ ಅದನ್ನು ತೆಗೆದುಕೊಂಡು ಜೋಬ್ನಲ್ಲಿ ಇಟ್ಕೊಂಡು
ಹೊರಡ್ತಾರೆ. ತುಂಬ ದಟ್ಟವಾದ ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಆಗಿನ ಕಾಲದಲ್ಲಿ ವಾಹನ ಸೌಕರ್ಯ ಮತ್ತಿತರ ಇನ್ಯಾವುದೇ ಸೌಕರ್ಯಗಳು ಇರಲಿಲ್ಲ. ಆಗ ಜೋರಾದ ಮಳೆ ಸುರಿತಾ ಇರುತ್ತೆ. ಆ ಮಳೆಯಿಂದಾಗಿ ತಾವು ಜೋಬಿನಲ್ಲಿ ಇಟ್ಕೊಂಡಿದ್ದಂತಹ ಆ ಡಾಕ್ಟರ್ ರಾಜ್ ಅವರ ಒಂದು ತಾವೇ ಬಿಡಿಸಿದಂತಹ ಚಿತ್ರ ಸಂಪೂರ್ಣವಾಗಿ ನೆನೆದು ಅದು ಹಾಳಾಗಿ ಹೋಗುತ್ತೆ. ನಂತರ ಅವರು ಭಾವುಕರಾಗ್ತಾರೆ. ಡಾಕ್ಟರ್ ರಾಜ್ ಅವರನ್ನು ನಾನು ಭೇಟಿ ಆಗೋಕ್ಕಾಗಲಿಲ್ಲ. ಅವರು ನನಗೆ ಗೊತ್ತು, ನಾನೇನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾನು ಏನು ಅಂತ ಅವರಿಗೆ ತೋರಿಸ್ಬೇಕು ಅಂತ ಹೇಳಿ ಎಸ್ ಮಹೇಂದರ್ ಅವರು ತಮ್ಮ ಶಪಥವನ್ನು ಮಾಡ್ತಾರೆ. ಅಂದಿನಿಂದ ಹಲವಾರು ಪ್ರಯತ್ನಗಳಿಂದ ಒಂದು ವೇದಿಕೆಯಲ್ಲಿ ಅವರನ್ನು ಅತಿಥಿಯಾಗಿ ಕರೆಸ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರೆಸಲಾಗಿರುತ್ತೆ. ಡಾಕ್ಟರ್ ರಾಜ್ ಮುಂದೆ ಎಸ್ ಮಹೇಂದರ್ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಹೇಳ್ತಕ್ಕಂತಹ ಮಾತು ಇದಾಗಿತ್ತು. ಅಂದರೆ, ನಾನು ಆವಾಗಲೇ ನಿಮ್ಮನ್ನು ಭೇಟಿ ಆಗಬೇಕು ಅಂತಿದ್ದೆ, ಆದರೆ ಆವಾಗ ನಿಮ್ಮನ್ನು ಭೇಟಿಯಾಗಿದ್ದರೆ ನಾನು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾನು ಸಾಧನೆ ಮಾಡಿ ತಮ್ಮ ಮುಂದೆ ಕುಳಿತಿದ್ದೀನಿ ಅಂತಕ್ಕಂತಹ ಭಾವಪೂರ್ವಕ ಮಾತನ್ನು ಹಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಅವರು ಅವ್ರನ್ನ ಅಪ್ಪಿ ಬೇಷ್ ಎನ್ನುತ್ತಾರೆ. ಇವರು ಪ್ರಮುಖವಾಗಿ ಶಿವಪುರದ ಶಿವಾಲಂಕರಯ್ಯ ಅವರ ಮಗ ಎಸ್ ಮಹೇಂದರ್. ಆಗಿನ ಕಾಲದಲ್ಲಿ ಏನೂ ಅರಿಯದ ವ್ಯಕ್ತಿ. ಅಷ್ಟೇ ಅಲ್ಲದೆ ಹಲವಾರು ಊರುಗಳನ್ನು ಸುತ್ತಿ ಅಲ್ಲಿ ಟೆಂಟ್ನಲ್ಲಿ ಆಗ್ತಿದ್ದಂತಹ ಚಲನಚಿತ್ರ ವೀಕ್ಷಣೆಯ ಮೂಲಕ ಚಲನಚಿತ್ರ ರಂಗದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಚಲನಚಿತ್ರ ಪ್ರಾಜೆಕ್ಟರ್ ಅಂದರೆ ಹೇಗಿರುತ್ತೆ, ಸಿನಿಮಾ ಅಂದ್ರೇನು, ಇದಿಷ್ಟೇ ಅಲ್ಲದೆ ದೇಶಿ ಶೈಲಿಯಲ್ಲಿ ಅಂದರೆ ಜಾನಪದ ಶೈಲಿಯಲ್ಲಿ ಹೇಗೆ ನಾನು ನನ್ನನ್ನು ಬೆಳೆಸ್ಕೋಬಹುದು ಅಂತಕ್ಕಂತಹ ಕನಸು ಕಾಣುತ್ತಾ ಮುನ್ನೆಲೆಗೆ ಬಂದಂತಹ ವ್ಯಕ್ತಿ ಎಸ್ ಮಹೇಂದರ್ ಅವರು. ಪ್ರಮುಖವಾಗಿ ಏನೂ ಅರಿಯದ ವ್ಯಕ್ತಿ, ಚಲನಚಿತ್ರ ರಂಗದಲ್ಲಿ ಏನೂ ಕೂಡ ತಿಳಿಯದೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ತಾವೇ ಕಲಿತು ಎಲ್ಲವನ್ನೂ ಕೂಡ ಬೆರಗುಗಣ್ಣಿಂದ ನೋಡುತ್ತಾ ತಮ್ಮ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡಂಥವರು ಎಸ್ ಮಹೇಂದರ್ ಅವರು. ನಂತರದಲ್ಲಿ ಎಸ್ ಮಹೇಂದರ್ ಅವರು ಪ್ರಮುಖವಾಗಿ ತಮ್ಮ ಶಾಲಾ ದಿನಗಳಲ್ಲಿ ಇಟಲಿಗೆ ಹೋಗುವಂತಹ ಅವಕಾಶವನ್ನು ಪಡೆದುಕೊಳ್ತಾರೆ. ಯಾಕೆ ಅನ್ನೋದನ್ನು ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇವರಲ್ಲಿ ಮತ್ತೊಂದು ಕಲೆಯಾಗಿ ಇದ್ದದ್ದು ಚಿತ್ರಕಲೆ. ಪ್ರಕೃತಿಯ ನಡುವೆ ಬೆಳೆದಂತಹ ಎಸ್ ಮಹೇಂದರ್ ಅವರು ಚಿತ್ರಕಲೆಯಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೊಸ ಹೊಸ ವಿಭಿನ್ನ ಕಲ್ಪನೆಗಳನ್ನು ಮೂಡಿಸಿಕೊಳ್ಳುವುದರ ಜೊತೆಗೆ ಮೈಸೂರಿನ ಕಾವಾ ಅಂತಕ್ಕಂತಹ ಚಿತ್ರಕಲಾ ಕ್ಷೇತ್ರವನ್ನು ಸೇರಿಕೊಂಡು ತಮ್ಮದೇ ಆದಂತಹ ವೈಶಿಷ್ಟ್ಯಪೂರ್ಣ ಕಲೆಯನ್ನು ರೂಢಿಸಿಕೊಂಡವರು ಎಸ್ ಮಹೇಂದರ್ ಅವರು. ಎಸ್ ಮಹೇಂದರ್ ಅವರು ಪ್ರಮುಖವಾಗಿ JSS ಹಾಸ್ಟೆಲ್ನ ಹಿಂಭಾಗದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಇತ್ತು. ಅಲ್ಲಿ ಪ್ರಮುಖವಾಗಿ ಆ ಎಸ್ ಮಹೇಂದರ್ ಅವರು ಉಳ್ಕೊಳ್ಳೋದಕ್ಕೆ ಅವಕಾಶ ಕೇಳ್ತಾರೆ. ಆದರೆ 20 ದಿನ ಬಿಟ್ಕೊಂಡು ಬಾ ಅಂತ ಹೇಳಿ ಅಲ್ಲಿನ ಬಿಷಪ್ ಹೇಳ್ತಾರೆ. ಅಲ್ಲಿ ಒಂದು ಅವಕಾಶ ಅವರಿಗೆ ಒದಗಿ ಬರುತ್ತೆ, ಇಟಲಿಗೆ ಹೋಗುವಂತಹ ಅವಕಾಶ. ಅದನ್ನು ಅವರು ಬಿಷಪ್ ತೀರ್ಕೊಂಡಿದ್ದರಿಂದಾಗಿ ಅದನ್ನು ತಿರಸ್ಕರಿಸ್ತಾರೆ, ಹೋಗೋದಿಲ್ಲ ಅವರು. ಇದನ್ನು ಸಂಪೂರ್ಣವಾಗಿ ಚಿತ್ರಕಲೆಯನ್ನು ಕೈಬಿಟ್ಟು ನಂತರದಲ್ಲಿ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ನಾವು ಇಲ್ಲಿ ಗುರುತಿಸ್ತೇವೆ.
ಹೌ ಫಿಲಮ್ ಆರ್ ಮೇಡ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಇವರು ಓದೋದಕ್ಕೆ ಶುರು ಮಾಡ್ತಾರೆ. ಈಗ ಚಿತ್ರರಂಗ ಪ್ರವೇಶ ಮಾಡಬೇಕು ಅಂದರೆ ಅಲ್ಲಿ ಒಂದಿಷ್ಟು ಅವಕಾಶಗಳನ್ನು ಪಡ್ಕೋಬೇಕು, ಅಥವಾ ಚಿತ್ರರಂಗವನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಒಂದಿಷ್ಟು ಟೆಕ್ನಿಕ್ಗಳು ಎಲ್ಲ ಗೊತ್ತಿರಬೇಕಾಗತ್ತಲ್ವ. ಅದಕ್ಕೋಸ್ಕರ ಅವರು ಆ ಪುಸ್ತಕದ ಮೂಲಕ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾರೆ. ಈ ಪುಸ್ತಕವನ್ನು ಪ್ರಮುಖವಾಗಿ ಅವರ ಸ್ಕೂಲ್ ಡೇಯಲ್ಲಿ ಒಂದು ಬಹುಮಾನವಾಗಿ ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನೇ ನಂತರದಲ್ಲಿ ಒಂದು ಗ್ರಂಥವಾಗಿ ಮಾಡಿಕೊಂಡು ಅವರು ಒಂದು 60 ಪುಟದ ಒಂದು ಪುಸ್ತಕ ಇದು. ಇದರಲ್ಲಿ ಸಿನಿಮಾ ಅಂದ್ರೇನು, ಡೈಲಾಗ್ ಅಂದ್ರೇನು, ಸ್ಕ್ರೀನ್ ಪ್ಲೇ ಅಂದ್ರೇನು, ಎಲ್ಲ ವಿಷಯಗಳ ಬಗ್ಗೆ ಚಿಕ್ಕ 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 ಮಾಹಿತಿಗಳನ್ನು ನೀಡಲಾಗ್ತಾ ಇತ್ತು. ನಂತರದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ಗಾಗಿ ಚಿತ್ರವನ್ನು ನೋಡ್ತಾರೆ. ಆದರೆ ಅವ್ರು ಹಾಗೆ ಮಾಡ್ತಿರಲಿಲ್ಲ. ಏನೋ ಒಂದು ಸಣ್ಣ ಪುಸ್ತಕವನ್ನು, ಡೈರಿಯನ್ನು ಇಟ್ಕೊಂಡು ಅವರು ಚಿತ್ರ ನೋಡೋಕ್ಕೆ ಹೋಗ್ತಾಯಿದ್ರು. ಆ ಸನ್ನಿವೇಶದಲ್ಲಿ ಅವರು ಪ್ರಮುಖವಾಗಿ ಚಿತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ನೋಟ್ ಮಾಡಿಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದು ಒಂದು ಅಚ್ಚರಿ ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಹೀಗೆ ಒಂದು ಪುಸ್ತಕ ಅವರ ಜೀವನವನ್ನು ಬದಲಾಯಿಸಿತ್ತು. ಇಷ್ಟೇ ಅಲ್ಲದೆ ಹೊಸ ಹೊಸ ಸಿನಿಮಾಗಳನ್ನು ಮಾಡುವಂತಹ ಶಕ್ತಿಯನ್ನು ಅವ್ರಿಗೆ ಇನ್ನೂ ಕೂಡ ಆ ದೇವರು ಕರುಣಿಸಲಿ ಅಂತಕ್ಕಂತಹ ಪ್ರಾರ್ಥನೆ ನಮ್ಮದಾಗಿದೆ. ಹೀಗೆ ಎಸ್ ಮಹೇಂದರ್ ಅವರ ಜೀವನ ಸಾಗಿ ಬಂದಿತ್ತು. ಇದಿಷ್ಟೇ ಅಲ್ಲದೆ ಹಲವಾರು ತಮ್ಮದೇ ಆದ ಆಲೋಚನಾ ಲಹರಿಯ ಮೂಲಕ ಹಾಡುಗಳನ್ನು ಹಾಡುತ್ತಾ ನಿಮ್ಮ ಮುಂದೆ ಈಗಲೂ ತಮ್ಮದೇ ಆದಂತಹ ಹೊಸ ಪ್ರಪಂಚವನ್ನು ಸೃಷ್ಟಿಸಿಕೊಂಡು ಬದುಕುತ್ತಿರುವ ಎಸ್ ಮಹೇಂದರ್ ಅವರಿಗೆ ಒಳ್ಳೆಯದಾಗಲಿ. ಹಾಗೆ ಅವರಿಂದ ಮತ್ತಷ್ಟು ಸಿನಿಮಾಗಳು, ಮತ್ತಷ್ಟು ಸಾಹಿತಿಗಳು ಹರಿದು ಬರಲಿ ಅಂತಕ್ಕಂತಹ ನಮ್ಮ ಆರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮುಂಚೆ ನೀವೇ ಫ್ರೀಯಾಗಿ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.